ದೆಹಲಿಯ ಎನ್ಐಎ ಕಟ್ಟಡದಲ್ಲಿ ತಹವೂರ್ ಠಾಣಾ ವಿಚಾರಣೆಗಾಗಿಯೇ ಕಟ್ಟಡದ 3ನೇ ಮಹಡಿಯಲ್ಲಿ 2 ಸೆಲ್ ವ್ಯವಸ್ಥೆ ಮಾಡಲಾಗಿದೆ. ನೆಲ ಮಹಡಿಯಲ್ಲಿ ತಹವೂರ್ ರಾಣಾ ವೈದ್ಯಕೀಯ ತಪಾಸಣೆ ಕೂಡ ನಡೆಸಲಾಗ್ತಾ ಇದೆ. ತನಿಖಾ ಕೊಠಡಿಗೆ ಕೇವಲ 21 ಅಧಿಕಾರಿಗಳಿಗೆ ಮಾತ್ರ ಪ್ರವೇಶದ ಅವಕಾಶವನ್ನ ಕೂಡ ನೀಡಲಾಗಿದೆ. ಅಮೆರಿಕಾದಿಂದ ವಿಶೇಷ ವಿಮಾನದಲ್ಲಿ ರಾಣಾನನ್ನ ಕರೆದುಕೊಂಡು ಬರಲಾಗಿದೆ. ಭಾರತಕ್ಕೆ ರಾಣಾನನ್ನ ಎಳೆದು ತಂದಿದ್ದಾಯ್ತು. ಈಗ ಮುಂದೇನು? ಮುಂಬೈ ದಾಳಿ ಬಳಿಕ ರಾಣಾ ಎಲ್ಲಿಗೆ ಹೋಗಿದ್ದ, ಏನ್ ಮಾಡ್ತಾ ಇದ್ದ, ಕೆಲ್ಸಕ್ಕೇನ್ ಮಾಡ್ತಿದ್ದ, ಊಟಕ್ಕೇನ್ ಮಾಡ್ತಿದ್ದ? ಘಟನೆ ನಂತರ ರಾಣಾ ತಪ್ಪಿಸಿಕೊಂಡಿದ್ದು ಹೆಂಗೆ? ಪಾಕಿಸ್ತಾನದ ಐಎಸ್ಐ ಜೊತೆ ಸಂಬಂಧ ಬೆಳೆಸಿದ್ದು ಹೆಂಗೆ? ಭಾರತದಲ್ಲಿ ಎಲ್ಲೆಲ್ಲಿ ಉಗ್ರರ ದಾಳಿಗೆ ಸಂಚು ರೂಪಿಸಿದ್ದು ಹೇಗೆ? ಸಂಚಿನಲ್ಲಿ ಯಾವೆಲ್ಲ ಕ್ರಿಮಿನಲ್ಗಳು ಭಾಗಿಯಾಗಿದ್ರು? ದಾಳಿಗೆ ಹಣ ಶಸ್ತ್ರಾಸ್ತ್ರ ಪೂರೈಕೆ ಮಾಡ್ತಿದ್ದು ಯಾರು? ಎಲ್ಲಿಂದ ತೆಗೆದುಕೊಂಡು ಬರ್ತಾ ಇದ್ರು ಇವೆಲ್ಲ? ಯಾರ್ಯಾರು ತಹವೂರ್ ರಾಣಾ ಸಂಪರ್ಕದಲ್ಲಿದ್ರು? ಲಷ್ಕರ್ ಎ ಜೊತೆ ಹೆಂಗೆ ಲಿಂಕ್ ಆಯ್ತು ಇವರಿಗೆ? ಎಲ್ಇಟಿಗೆ ತಹವೂರ್ ರಾಣಾ ಬೆಂಬಲ ನೀಡಿದ್ದು ಹೆಂಗೆ? ಇವೆಲ್ಲ ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರ ಒಂದು ಲಾಠಿ ರುಚಿಗೋ ಟ್ರೀಟ್ಮೆಂಟ್ಗೋ ಹೆಂಗೆ ಬಾಯಿ ಬಿಡಬೇಕು ಪುಣ್ಯಾತ್ಮ, ಹಂಗ ಬಿಡ್ಬೇಕು ಬಾಯಿ. 26/11 ದೇಶವನ್ನೇ ಬೆಚ್ಚಿ ಬೀಳಿಸಿದ್ದಂತಹ ಮುಂಬೈ ಭಯೋತ್ಪಾದನಾ ದಾಳಿಯ ಸಂಚುಕೋರ ತಹವೂರ್ ಹುಸೇನ್ ರಾಣಾ ಇದೀಗ ಸುದ್ದಿಯ ಕೇಂದ್ರಬಿಂದು ಆಗ್ಬಿಟ್ಟಿದ್ದಾನೆ. ಡೆಡ್ಲಿ ಭಯೋತ್ಪಾದಕ ರಾಣಾನನ್ನ ಭಾರತಕ್ಕೆ ಹಸ್ತಾಂತರ ಮಾಡಲಾಗ್ತಾ ಇದೆ. ಪಾಕಿಸ್ತಾನಿ ಅಮೆರಿಕನ್ ಭಯೋತ್ಪಾದಕ ಡೆಡ್ಲಿಯಸ್ಟ್ ಆಗಿದ್ದಂತಹ ರಾಣಾ ಮುಂಬೈ ದಾಳಿ ಸಂಚುಕೋರನಾಗಿದ್ದಾನೆ. 2008 ನವೆಂಬರ್ 26ರಂದು ಮುಂಬೈ ಮೇಲೆ ನಡೆದಂತಹ ಭೀಕರ ಭಯೋತ್ಪಾದನಾ ದಾಳಿಗೆ ಸಂಬಂಧಪಟ್ಟಂತೆ ಭಾರತಕ್ಕೆ ಬಹುದೊಡ್ಡ ಮುನ್ನಡೆ ದೊರೆತಿದೆ. ಮುಂಬೈ ದಾಳಿಯ ಸಂಚುಕೋರ್ನಲ್ಲಿ ಒಬ್ಬನಾಗಿರುವಂತಹ ಉಗ್ರ ರಾಣಾನನ್ನ 64 ವರ್ಷ ಅಮೆರಿಕಾವು ಹಸ್ತಾಂತರ ಮಾಡಿದೆ. ಭಾರತ ಅಧಿಕಾರಿಗಳು ಕಾನೂನು ಪ್ರಕ್ರಿಯೆ ಪೂರ್ಣಗೊಳಿಸ್ತಾ ಇದ್ದಾರೆ. ಹೀಗಾಗಿ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಅವನು ಬರ್ಬೋದಿತ್ತು, ಈಗ ಬಂದಿದ್ದಾನೆ. ರಾಣಾ ಪೂರ್ತಿಯ ಹೆಸರು ತಹವೂರ್ ಹುಸೇನ್ ರಾಣಾ. 64 ವರ್ಷ ಈತನಿಗೆ. ರಾಣಾ ಪಾಕಿಸ್ತಾನದ ಮೂಲದ ಕೆನಡಾ ಪ್ರಜೆಯಾಗಿದ್ದಾನೆ. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ನಗರದಲ್ಲಿ ಜನಿಸಿದ್ದಂತಹ ಪಾಪಿಷ್ಟ ವೈದ್ಯಕೀಯ ಅಧ್ಯಯನ ಪೂರ್ಣಗೊಳಿಸಿದ ನಂತರ ಪಾಕಿಸ್ತಾನದ ಸೇನೆಯ ವೈದ್ಯಕೀಯ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಖತರ್ನಾಕ್. ನಂತರದಲ್ಲಿ ಪಾಕ್ ಸೇನೆಯನ್ನ ತೊರೆದು ಕೆನಡಾಗೆ ವಲಸೆ ಹೋಗಿದ್ದ. ಅಲ್ಲಿನ ಪೌರತ್ವವನ್ನ ಪಡೆದಿದ್ದಂತಹ ಆಸಾಮಿ. ನಂತರದಲ್ಲಿ ಅಮೆರಿಕಾಗೆ ಹೋಗಿ ಪಿಯಾಕೋದಲ್ಲಿ ವಲಸೆ ವ್ಯವಹಾರದಲ್ಲಿ ತೊಡಗಿದ್ದಂತಹ ವ್ಯಕ್ತಿ. ಹಸ್ತಾಂತರ ಪ್ರಕ್ರಿಯೆ ತಡೆಯಾಜ್ಞೆ ನೀಡಬೇಕು ಅಂತ ಹೇಳಿ ರಾಣಾ ಸಲ್ಲಿಕೆ ಮಾಡಿದಂತಹ ಅರ್ಜಿಯನ್ನ ಅಮೆರಿಕ ಸುಪ್ರೀಂ ಕೋರ್ಟ್ ತಿರಸ್ಕಾರಗೊಳಿಸಿದೆ. ಆ ಒಂದು ಕಾರಣಕ್ಕಾಗಿ ಈತ ಈಗ ಭಾರತಕ್ಕೆ ಬಂದಿದ್ದಾನೆ. ಈತನ ಹಿಂದೆ ಇದ್ದೋರು ಯಾರು? ಈತನಿಗೆ ಶಸ್ತ್ರಾಸ್ತ್ರಗಳನ್ನ ಕೊಟ್ಟೋರು ಯಾರು? ಆ ದಾಳಿಯನ್ನ ಮಾಡುವಂತ ಪ್ರಚೋದನೆಯನ್ನ ಕೊಟ್ಟಿದ್ಯಾರು ಅನ್ನೋದ್ರ ಬಗ್ಗೆ ಎಲ್ಲವನ್ನೂ ಕೂಡ ಪೊಲೀಸರು ಮಾತನಾಡ್ತಾ ಇದ್ದಾರೆ. ಡೆಡ್ಲಿಯೊಂದಿಗೆ 231 ಬಾರಿ ಮಾತುಕತೆಗೆ ಕೂಡ ಟ್ರೈ ಮಾಡಲಾಗಿತ್ತು. ರಾಣಾ ಜೊತೆಗೆ 231 ಬಾರಿ ಮಾತುಕತೆಯನ್ನ ನಡೆಸಿದ್ದಾನೆ. ಹೌದು, ದಾಳಿ ವಿಚಾರವಾಗಿ ಒಂದಷ್ಟು ಮಾತುಗಳನ್ನ ಆಡಿದ್ದಾರೆ. ವಿಚಾರ ಇಷ್ಟೇ. ದೆಹಲಿಗೆ ತಲುಪಿದಂತಹ ರಾಣಾ ಆತನ ವಿಚಾರವನ್ನ ಪೊಲೀಸರು ಕೆದಕ್ತಾ ಇದ್ದಾರೆ, ಅಧಿಕಾರಿಗಳು ಕೆದಕ್ತಾ ಇದ್ದಾರೆ. ಭಾರತದಲ್ಲಿ ಎಲ್ಲೆಲ್ಲಿ ಉಗ್ರರ ದಾಳಿಯ ಸಂಚನ್ನ ರೂಪಿಸಿದ್ದೀರಾ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಮುಂಬೈ ದಾಳಿಯ ಬಳಿಕ ರಾಣಾ ಎಲ್ಲಿಗೆ ಹೋಗಿದ್ದ, ಹೆಂಗಿರ್ತಿದ್ದ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಘಟನೆಯ ನಂತರ ರಾಣಾ ತಪ್ಪಿಸಿಕೊಂಡಿದ್ದು ಹೆಂಗೆ? ಪಾಕಿಸ್ತಾನದ ಐಎಸ್ಐ ಜೊತೆ ಸಂಬಂಧ ಬೆಳೆಸಿಕೊಂಡಿದ್ದು ಹೇಗೆ? ಭಾರತದಲ್ಲಿ ಎಲ್ಲೆಲ್ಲಿ ಉಗ್ರರ ದಾಳಿಯ ಸಂಚನ್ನ ರೂಪಿಸಲಾಗಿತ್ತು? ಸಂಚಿನಲ್ಲಿ ಯಾವೆಲ್ಲ ವ್ಯಕ್ತಿಗಳು ಭಾಗಿಯಾಗಿದ್ರು? ದಾಳಿಗೆ ಹಣ ಶಸ್ತ್ರಾಸ್ತ್ರ ಪೂರೈಕೆ ಮಾಡ್ತಾ ಇದ್ದವ್ರು ಯಾರು? ಎಲ್ಲಿಂದ ಅದೆಲ್ಲ ಬರ್ತಾ ಇತ್ತು? ಯಾರ್ಯಾರು
ತಹೂರ್ ರಾಣಾ ಸಂಪರ್ಕದಲ್ಲಿದ್ರು ಎನ್ನುವಂತಹ ವಿಚಾರಗಳ ಬಗ್ಗೆ ಬಾಯ್ಬಿಡಿಸ್ತಾ ಇದ್ದಾರೆ. LETಗೆ ರಾಣಾ ಬೆಂಬಲ ನೀಡಿದ್ದು ಹೆಂಗೆ, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ.